ಆನ್ಸೈಟಿ ಪ್ಯಾನಿಕ್ ಅಟ್ಯಾಕ್ ಡಿಸಾರ್ಡರ್ ಸೀರೀಸಿನ 2ನೇ ರೀಲ್ ಮಿತ್ರ ಇದು. ಆನ್ಸೈಟಿ ಮತ್ತು ಪ್ಯಾನಿಕ್ ಅಟ್ಯಾಕಲ್ಲಿ ಮುಖ್ಯವಾದ ಡಿಫ್ರೆನ್ಷಿಯೇಷನ್ ಏನು ಅಂದರೆ, ಆನ್ಸೈಟಿ ಒಂದು ಶಾಂತವಾಗಿರುವಂಥ ಒಂದು ಸಮುದ್ರ. ಪ್ಯಾನಿಕ್ ಅಟ್ಯಾಕ್ ಆ ಸಮುದ್ರದ ತೀರ ಏನಿರುತ್ತೆ ಅದಕ್ಕೆ ಬಂದು ಹೊಡಿತಾ ಇರುವಂಥ ಅಲೆಗಳು. ಆನ್ಸೈಟಿ ಒಂದು ಬ್ಯಾಕ್‌ಗ್ರೌಂಡಲ್ಲಿ ಒಂದು ಶಾಂತವಾಗಿ ಒಂದು ನಿಧಾನಗತಿಯಲ್ಲಿ ಮನಸ್ಸಿನ ಮೂಲೆಯಲ್ಲಿ ಆಗ್ತಾ ಇರುವಂಥ ಒಂದು ಆತಂಕದ ಸನ್ನಿವೇಶ. ಯಾವಾಗ ವ್ಯಕ್ತಿ ಪ್ಯಾನಿಕ್ ಆಗ್ತಾನೆ, ಅಷ್ಟೂ ಆತಂಕಗಳು ಬಂದು ತಲೆಗೆ ಹೊಡೆದ್ಬಿಡ್ತವೆ. ಇದು ಪ್ಯಾನಿಕ್. ಓಕೆ. ಆನ್ಸೈಟಿಯಲ್ಲಿ ಸಾಮಾನ್ಯವಾಗಿ ಕಾಣ್ತಾನೆ ವ್ಯಕ್ತಿ. ಅವನಲ್ಲಿ ಆನ್ಸೈಟಿ ಇದೆ ಅಂತ ಜಗತ್ತಿಗೆ, ಸಮಾಜಕ್ಕೆ ಗೊತ್ತಿರೋದಿಲ್ಲ. ಅವನ ಒಳಗಡೆನೇ ಅದು ಪಸರಿಸ್ತಾ ಇರ್ತದೆ. ಯಾವುದೂ ಎಕ್ಸಿಕ್ಯೂಟ್ ಆಗೋದಿಲ್ಲ. ಒಳಗಡೆಯಿಂದ ಅವನಿಗೆ ಮಾತ್ರ ಫೀಲ್ ಇರ್ತದೆ. ಪ್ಯಾನಿಕ್ ಆದಾಗ ವ್ಯಕ್ತಿ ಸಡನ್ನಾಗಿ ಸ್ವಲ್ಪ ಹಾವ, ಭಾವ, ಅವನ ಮಾತು, ಕತೆ, ಒಂದು ಬಿಹೇವಿಯರಲ್ಲಿ ಚೇಂಜಸ್ ನೋಡ್ಲಿಕ್ಕೆ ಸಿಗುತ್ತೆ. ಸಡನ್ನಾಗಿ ಎದೆ ಬಡಿತ ಜಾಸ್ತಿ ಆಗುತ್ತೆ. ಪಟ್ ಅಂತ ಬೆವರು ಬಿಡುತ್ತೆ ಕೆಲವರಿಗೆ. ಸ್ವಲ್ಪ ಉಸಿರು ದಮ್‌ಗಟ್ಟದಂಗೆ ಆಗುತ್ತೆ. ಉಸಿರು ತೊಗೋಬೇಕಂತಾರೆ, ಉಸಿರು ಆಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ತಲೆ ಭಾರ ಆಗುತ್ತೆ. ತಲೆ ಇನ್ನೇನು ಚೋಮ್ ತುಂಬ್ದಂಗೆ ಆಗುತ್ತೆ. ಇನ್ನೇನೋ ಸಾಯ್ತೀನೇನೋ ಅನ್ನೋದೊಂದು ಫೀಲ್ ಬರ್ಲಿಕ್ಕೆ ಶುರು ಮಾಡುತ್ತೆ. ಕೈ ಕಾಲು ತಣ್ಣಗಾಗ್ಬಿಡ್ತವೆ. ಸೊ ಇವೆಲ್ಲವೂ ಕೂಡ ಪ್ಯಾನಿಕಲ್ಲಿ ಆಗುತ್ತೆ, ಸಡನ್ ಟ್ರಿಗರ್ ಆದಾಗ. ನಿಮ್ಮಲ್ಲೂ ಈ ಥರದ ಸಮಸ್ಯೆ ಕಾಡ್ತಾ ಇತ್ತು ಅಂದರೆ ಕೆಳಗೆ ಕೊಟ್ಟಿರೋಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ, ಚರ್ಚೆ